ಅದೇ ಮೇಡಮ್ ಸರ್ ಹೇಳಿ ನೀವು ಹೇಳಿ ಸಾಧ್ಯತೆ ಇದೆಯಾ ಸರ್? ಅದೇ ಫೋಟೋ ಶೂಟ್ ಆಗಿರೋದು ಇದೆ ಸರ್. ಫೋಟೋ ಶೂಟ್ ಕಾವ್ಯ ಮತ್ತೆ ಗಿಲ್ಲಿ ಜನ ಇಷ್ಟಪಟ್ಟಿದ್ದೆ ಈ ಜೋಡಿನ. ಅದು ಕ್ವಶನ್ ಆಗೇ ಇರಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಆನ್ಸರ್ ಮಾಡ್ತೀವಿ ಅದಕ್ಕೆಲ್ಲ. ಹೀರೋಯಿನ್ ಕಾವ್ಯ ಅಂತಾನೆ ಆ ಥರ ಹೇಳೋಕ್ಕಾಗಲ್ಲ, ನೀವು ಅದನ್ನು ಏನು ಹೊರಗಡೆ ಎಲ್ಲೋ ತರಬೇಡಿ, ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ಒಂದು ವಾರದಲ್ಲೇ ತಿಳಿಸ್ತೀವಿ. ಅದರ ಅರ್ಥ ಕಾವ್ಯ ಅಂತ. ಏನು ಇಲ್ಲ ಮೇಡಮ್, ಇಲ್ಲ ಅದೇ ಅದು ಹಂಗೆ ಇರಲಿ ಅಂತ. ಕಾವ್ಯ ಮೇಡಮ್ ಅಂತೂ ಇರಲಿ, ಅದು ಹಂಗೆ ಇರಲಿ, ಆ ಸಸ್ಪೆನ್ಸು ಇದು. ಇಲ್ಲಿ ಈಗ ಶರಣ್ ಅವರಾಗಿರ್ಬೋದು ಅಥವಾ ಚಿಕ್ಕನ್ ಅವರಾಗಿರ್ಬೋದು, ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟ್ ಮಾಡಿ ಮತ್ತೆ ಕಾಮಿಡಿ ಅಂತ ಆದ್ಮೇಲೆ ಅವರು ಹೀರೋಗಳಾಗಿದ್ದಾರೆ. ಅಂದ್ರೆ ಈಗ ನೀವು ಕಾಮಿಡಿ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಸಡನ್ ಆಗಿ ಅಂದ್ರೆ ಬೇಗನೆ ಸಿಕ್ಕಿದೆ ನಿಮಗೆ ಹೀರೋ ಆಗುವಂತಹ ಒಂದು ಅವಕಾಶ. ಇದ್ರ ಬಗ್ಗೆ ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೇ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ಥರನೂ ಅಲ್ಲ ಮೇಡಮ್. ಇದು ಈಗ ನಾನು ಈಗ ಕಾಮಿಡಿಯನ್ನೇ ಆಗಿದ್ರು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ಥರ ಇದು ಮಾಡ್ತಿದ್ರು ಸೇಮ್ ಅದೇ ಥರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ ಆ ಥರ ನಾನು ಅಲ್ಲದೆ ಇರೋದೇನೋ ತೋರ್ಸೋಕ್ಕೂ ಹೋಯ್ತಾ ಇಲ್ಲ ಈ ಸಿನಿಮಾದಲ್ಲಿ. ನಾನು ಶೋ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲಿ ಏನು ಕ್ಯಾರೆಕ್ಟ್ರು ಅಲ್ಲೇನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗಂದ್ಬಿಟ್ಟು ಎಕ್ಸ್ಪೆರಿಮೆಂಟು ಏನು ಮಾಡೋಕೆ ಹೋಯ್ತಿಲ್ಲ. ಇಲ್ಲಿ ನಿಮ್ಮ ಹತ್ರ ನೋಡಿದಾಗ ಒಂದಿಷ್ಟು ಕಾಮಿಡಿ ಲುಕ್ ಅಥವಾ ನೀವು ಮಾಡ್ಕೊಂಡು ಬಂದಿರೋದು ಅದೇ ಥರ ಡೈಲಾಗ್ಗಳನ್ನೆಲ್ಲ, ಬಟ್ ಈ ಲುಕ್ ನೋಡಿದರೆ ಸ್ವಲ್ಪ ನೀವು ಸೀರಿಯಸ್ ಆಗಿ ಕಾಣ್ತಿರೋ ಥರ ಇದೆ. ಹಂಗೆ ಜಾಸ್ತಿ ಸೀರಿಯಸ್ ಇದೆ ಅಂದರೆ ಸೀರಿಯಸ್ನೆಸ್ ಜಾಸ್ತಿ ಇದೆ ಅದೆಲ್ಲ ಕಾಮಿಡಿ ಜಾಸ್ತಿ ಇಲ್ಲ, ಸೀರಿಯಸ್ನೆಸ್ ಅದೇ ಹೇಳಿದ್ನಲ್ಲ ಮೇಡಮ್. ನಾನು ನೋಡಿದ್ರೆ ಯಾರಾದ್ರು ಸೀರಿಯಸ್ಸು, ನಾನು ಸೀರಿಯಸ್ಸು ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಎಲ್ಲರೂ ನಕ್ಬಿಡ್ತಾರೆ. ಅಲ್ಲ, ನಾನು ಸೀರಿಯಸ್ ಆಗಿ ಅವನೇ ಅಂದರು ಅಂದರೆ ಈಗ ನೀವು ಆ ಫೇಸ್ ಮಾತ್ರ ಸೀರಿಯಸ್, ಅಲ್ಲೆಲ್ಲ ಓದ್ಬೇಕಾದ್ರೆ ನಿಮಗೆ ಅನ್ನಿಸ್ತು ನೋಡಿ. ಈಗ ಆ ಒಳಚರಣೆ ಅದೆಲ್ಲ ನಾನು ಸೀರಿಯಸ್ ಆಗಿ ಇರ್ತೀನಿ, ಬಟ್ ನನ್ನ ಸುತ್ತ ತಮಾಷೆಯಾಗಿ ಫನ್ನಾಗಿ ನಡೀತಾ ಇರ್ತದೆ ಕತೆ. ಆ ಥರ ನಾನು ಕೂತ್ಕೊಂಡು ಅಂದರೆ ಡಿಸ್ಕಸ್ ಮಾಡ್ಕೊಂಡು ಓದ್ಕೊಂಡೆ. ಹಾಂ ಸರ್. ಅದೇ ಈಗ ನಾನು ಮುಂಚೆನೇ ಹೇಳಿದ್ನಲ್ಲ ಸರ್, ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈಗ ಡಿಸ್ಕಸ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಡೈರೆಕ್ಟ್ ಒಂದು 3 ವರ್ಷದಿಂದ ಈ ಕತೆ ಮಾಡಿಕೊಂಡು 3-4 ವರ್ಷ ಆಗಿದೆ ಡೈರೆಕ್ಟ್ರು ಮಾಡಿಕೊಂಡು. ವಿಭಿನ್ನ ಅನ್ನೋದಕ್ಕಿಂತ ಅದೇ ಎಂಟರ್ಟೈನ್ಮೆಂಟು ಸರ್. ಈಗೆಲ್ಲ ಬರೋದು ಅದಕ್ಕೆ ಅಲ್ವಾ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಲ್ವಾ ಎಲ್ಲ ನೋಡೋದು. ಈಗ ರಿಯಾಲಿಟಿ ಶೋ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದೇ ಥರ ಇರ್ತದೆ. ವಿಭಿನ್ನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಲ್ಲಿ ಮಾಡಿರೋದು. ಈಗ